ಅಯ್ಯೋ ಕ್ರೇಜಿ ವಿಷಯದ ಲೈಫಲ್ಲೇ ಫಸ್ಟ್ ಟೈಮ್ ಹಾಕಿದ್ದು, ಅದನ್ನು ಸಕ್ಕಲ ಹಾಕಿದ್ಲು. ಫೈನಲ್ ವಿಷಯದ ತಗೋ ನಿನ್ನ ಬ್ಯಾಗು. ಇಷ್ಟ ಆಯ್ತಾ ಹೋಗ್ಲಿ? ಹಾಂ, ಖುಷಿ ಆಯ್ತಾ? ಚೆನ್ನಾಗಿದೆ ವಿಷಯದ. ನಿಮ್ಮ ಮಗಳು ಶಾಪಿಂಗ್ ಅಂದರೆ ಫಸ್ಟು ಇಂದ ನಾವು ಸೆಲೆಕ್ಷನ್ ಮಾಡ್ತಿದ್ವಿ, ಇವಳು ಆಲ್ರೆಡಿ ಬಿಲ್ಲಿಂಗ್ ಕೌಂಟಲ್ಲಿ ನಿಂತಿದ್ಲು. ನನ್ನ ಕಮೆಂಟಲ್ಲಿ ಮಾತ್ರ ಯಾರೂ ನೆಗೆಟಿವ್ ಹಾಕಲ್ಲ. ನೆಗೆಟಿವ್ ಒಬ್ರು ಹಾಕಿದ್ರು ಅದಕ್ಕೆ ಪಾಸಿಟಿವ್ ಹಾಕಕ್ಕೆ ಇನ್ನೊಂದು ಇಬ್ಬರು ಬರ್ತಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗು ಎಲ್ಲ ತಮ್ಮನೇಲಿ ನೋಡಿರ್ತೀವ. ಸೊ ವಿಶ್ರುತನ್ ಬರ್ಡೇ ಇತ್ತು ರೀಸೆಂಟಾಗೆ, ಬಟ್ ಅವಳ ಬರ್ಡೇಗೆ ನಾನು ತುಂಬ ಬ್ಯುಸಿಯಾಗಿಬಿಟ್ಟಿದ್ದೆ ಆ್ಯಂಡ್ ಹುಷಾರು ತಪ್ಪಿತ್ತು. ಸೊ ಇದೆಲ್ಲದರಿಂದ ನಾನು ಹೋಗೋಕ್ಕಾಗಿಲ್ಲ ಆ್ಯಂಡ್ ವಿಸಿಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಒಂದು ದಿವಸ ವಿಶ್ವತನ ಆಚೆ ಕರ್ಕೊಂಡು ಹೋಗ್ಬೇಕಂತ ಅವತ್ತಿನೂ ಪ್ಲ್ಯಾನ್ ಮಾಡ್ತಾನೆ ಇದ್ದೆ. ಬಟ್ ಫೈನಲಿ ಇವತ್ತು ಅವಳು ಫ್ರೀ ಆಗಿದ್ದಾಳೆ, ನಾನು ಫ್ರೀ ಆಗಿದ್ದೀನಿ ಆ್ಯಂಡ್ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಸೊ ಏನೇನು ಮಾಡ್ತೀವಿ, ಏನೇನು ಮಜಾ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಈ ವ್ಲಾಗಲ್ಲಿ. ನಾನು ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನನಗೆ ಏನೇನು ಮಾಡಬೇಕು ಅಂತ. ಸೊ ಎಸ್, ಹಾಯ್ ವಿಶ್ರುತ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ. ಅವತ್ತು ನಾನು ನಿನ್ನ ಬರ್ಡೇ ದಿವಸ ಇರಲಿಲ್ಲ, ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕಾಣಿಸಿದಾಳ. ತಿರ್ಗೋ ಒಂದು ಫಿಟ್ ಚೆಕ್. ಗೀಸ್ ಅವಳು ಯಾವಾಗಲೂ ಏನಾದರೂ ಡ್ರೆಸ್ ಹಾಕೊಂಡಿದ ತಕ್ಷಣ ಬಂದ್ಬಿಟ್ಟು ಹಂಗೆ ನೀಟಾಗಿ ಒಂದು ಸತಿ ತಿರುಗ್ಬಿಟ್ಟು ತೋರಿಸ್ತಾಳೆ. ಸೊ ಆ್ಯಂಡ್ ಹಂಗೆ ಸ್ಯಾಮ್ ಇದ್ದಾಳೆ. ಹಾಯ್ ಸ್ಯಾಮ್. ಸೊ ಸ್ಯಾಮ್ನ ಹಂಗೆ ಎತ್ತಾಕೊಂಬಂದ್ವಿ. ಅವಳಿಗೂ ಇವತ್ತು ಕೆಲಸ ಇರಲಿಲ್ಲ, ಫ್ರೀ ಇತ್ತು ಬಿಕಾಸ್ ಸಂಡೇ ಅದರಿಂದ. ಆ್ಯಂಡ್ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಸೊ ಸ್ಯಾಮು ಶಾಪಿಂಗ್ ಮಾಡಬೇಕಂತೆ. ನೀನು ವಾಯ್ಸ್ ಕೇಳಲ್ಲ ಆ್ಯಕ್ಚುಲಿ. ವಾಯ್ಸ್ ಏನಾದರೂ ಬೇಕು ಅಂದರೆ ತಗೊಳಕ್ಕೆ. ಹಾಂ, ಸ್ಟಿಲ್ ಗೈಸ್ ಅವಳಿಗೆ ಯಾವಾಗಲೂ ಏನೋ ಒಂದು ಬೇಕಾಗಿರುತ್ತೆ. ಬೇಕು ಅಂದರೆ ಗಿಂದ್ರೆ ಎಲ್ಲ ಇಲ್ಲ, ಪಕ್ಕಾ ಬೇಕು. ಸೊ ಅವಳು ಏನೋ ಶಾಪಿಂಗ್ ಮಾಡ್ತಾಳೆ. ಆ್ಯಂಡ್ ಆಲ್ಸೋ ಯಾರಾದರೂ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ನೆಕ್ಸ್ಟ್ ಇನ್ನೂ ತುಂಬ ಅಪ್ಕಮಿಂಗ್ ವೀಡಿಯೋಸ್ ಪ್ಲ್ಯಾನ್ ಮಾಡಿದ್ದೀವಿ, ಚೆನ್ನಾಗಿರುತ್ತೆ. ಹೋಪ್ಫುಲಿ ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾಯಿದೆ. ಆ್ಯಂಡ್ ಸೇಯಿಂಗ್ ದ್ಯಾಟ್ ಲೆಟ್ಸ್ ಗೋ. ವಾವ್ ಗೈಸ್, ಬ್ಯೂಟಿಫುಲ್ ಆಗಿದೆ. ಹೆಂಗೋ ಇದು ನಮ್ಮ ಮನೆ ಹತ್ತಿರ ಇರೋದ್ರಿಂದ ಆರಾಮಾಗಿ ಯಾವಾಗ ಬೇಕಾದ್ರೂ ಓಡಾಡ್ಕೊಂಡು ಬರ್ಬೋದು. ವಿಶ್ವದ ಎಷ್ಟು ಇಯರ್ಸ್ ಕಂಪ್ಲೀಟ್ ಆಗಿದೆ ನಿನಗೆ ಈ ಸತಿ ಬರ್ಡೇಗೆ? 19 ಇಯರ್ಸು. ಈ ವರ್ಷ ನಿನ್ನ ಬರ್ಡೇ ದಿವಸ ಏನೇನು ಮಾಡಿದೆ ನೀನು? ನಾನು ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದೆ. ಹಾಂ, ಮತ್ತೆ ಮನೇಲಿ ಬಂದು ಸೆಲೆಬ್ರೇಟ್ ಮಾಡಿದೆ. ಓಕೆ. ಸೊ ಗೈಸ್, ಎಷ್ಟೊಂದು ಜನ ಕೇಳ್ತಾ ಇದ್ರಿ ವಿಶ್ರುತ ನನಗೆ ಹೆಂಗೆ ತಂಗಿ ಆಗಬೇಕಾ, ಹೆಂಗೆ ರಿಲೇಟಿವ್ ಅಂತ. ಸೊ ಬೇಸಿಕಲಿ ನಮ್ಮಪ್ಪ ಮತ್ತು ವಿಶ್ರುತ ಅವ್ರ ಅಪ್ಪ ಬಂದುಬಿಟ್ಟು ಕಸಿನ್ಸು. ಸೊ ಆದ್ದರಿಂದ ನನಗೆ ವಿಶ್ರುತ ಕಸಿನ್ ಆಗಬೇಕು. ಸೊ ಚಿಕ್ಕ ವಯಸ್ಸಿಂದನೂ ಆಲ್ಮೋಸ್ಟ್ ಒಂದೇ ಬಿಲ್ಡಿಂಗಲ್ಲಿ ಇರೋದು. ನಾನು 3rd ಫ್ಲೋರಲ್ಲಿ ಇರ್ತೀವಿ, ವಿಶ್ರುತ 2nd ಫ್ಲೋರಲ್ಲಿ ಇರ್ತಾರೆ. ಊರಿಗೆಲ್ಲ ಹೋಗ್ಬೇಕಾದ್ರೆ ಜೊತೆಗೆ ಹೋಗ್ತೀವಿ. ಸೊ ಈ ಥರ ಇಬ್ಬರದು ಬಾಂಡ್ ಹಂಗೆ ಸ್ಟಾರ್ಟ್ ಆಗಿದೆ, ಓಡಾಡ್ಕೊಂಡು. ಒಂದೇ ಊರು ಅಲ್ವಾ? ಹಾಂ, ಅಮ್ಮ ಅವ್ರದ್ದು ಒಂದೇ ಊರಲ್ವಾ? ಹಾಂ, ಹಂಗೆ ಎಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಲೋಸ್ ಅಷ್ಟೇ, ನಾನು ವಿಶ್ರುತ ಸ್ಯಾಮು. ಆ್ಯಂಡ್ ಆಷಾಢ ಇರೋದ್ರಿಂದ ಸ್ಯಾಮು ಈ ವ್ಲಾಗು ಅಂದರೆ ಅದೇ ಇನ್ನೊಂದು ವೀಕು ನಾನು ಏನೇನು ವ್ಲಾಗ್ ಮಾಡ್ತೀನಿ ಆ ವ್ಲಾಗಲ್ಲೆಲ್ಲ ಸ್ಯಾಮ್ ಕೂಡ ಇರ್ತಾಳೆ. ಆಮೇಲೆ ಅದೇ ಗೈಸ್ ಈ ಕಡೆ ಬರೋದೇ ಇಲ್ಲ ಮನೆ ಕಡೆ. ಇವಾಗ ಅವಳ ಮನೆ ಚೇಂಜ್ ಆಗಿಬಿಟ್ಟಿದೆಯಲ್ಲ, ಸೊ ಇನ್ನೇನಕ್ಕೆ ಬರೋಕ್ಕೆ ಹೋಗ್ತಾಳೆ ಅಷ್ಟೇ. ಅವಳು ಗೈಸ್ ಸ್ಯಾಮ್ ಯಾವಾಗಲೂ ಹೇಳ್ತಾ ಇರ್ತಾಳೆ, ಆ ಕಡೆ ಅಲ್ಲಿ ಹೋದ್ರೆ ಅಂದರೆ ಅವಳ ಹಸ್ಬೆಂಡ್ ಮನೆಗೆ ಹೋದರೆ ಅಲ್ಲಿ ಅಭಿಮನೆ ಅಂತ ಹೇಳ್ತಾಳೆ, ಇಲ್ಲಿ ಬಂದರೆ ಅಮ್ಮನ ಮನೆ ಅಂತ ಆಗುತ್ತೆ, ನನ್ನ ಮನೆಯೇ ಇಲ್ಲ ಯಾವುದೂ ಅಂತ. ಸೊ ಈಗ ಫಸ್ಟ್ ಸ್ಟಾಪು ನಾನು ಏನು ವಿಶ್ರುತನ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಡೈರೆಕ್ಟಾಗಿ ಹೋಗ್ಬಿಟ್ಟು ತೋರಿಸ್ತೀನಿ. ಲೆಟ್ಸ್ ಗೋ. ಇವಾಗ ವಿಶ್ರುತನ ಕರ್ಕೊಂಡ್ಬಂದಿವ ಫಸ್ಟ್ ಸ್ಟಾಪು ಬಂದು ಟೈಮ್ ಝೋನ್. ಸೊ ಇವಾಗ ಟೈಮ್ ಝೋನಲ್ಲಿ ಏನು ಮಾಡ್ತೀವಿ ನೋಡೋಣ. ಕಮಾನ್ ಲೆಟ್ಸ್ ಗೋ. ಸೊ ಗೈಸ್, ನಾನು ಟೈಮ್ ಝೋನಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಅಂದರೆ ತುಂಬ ಸರಿ ಸುಮ್ಮನೆ ಬಂದು ನೋಡ್ಕೊಂಡು ಹೋಗಿದ್ದೀನಿ ಅಷ್ಟೇ, ಬಟ್ ನನಗೆ ಯಾವತ್ತೂ ಆಟ ಆಡಬೇಕು ಅಂತ ನನಗೆ ಪರ್ಸ್ನಲಿ ಅನಿಸಿಲ್ಲ. ಸೊ ಸಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಬೇಸಿಕಲಿ ನನ್ನ ಹತ್ರ ಬೌಲಿಂಗ್ದು ಕೂಪನ್ ಇದೆ ಗೈಸ್. ಸೊ ವಿಶ್ರುತನ ಜೊತೆ ಅದನ್ನು ಯೂಸ್ ಮಾಡೋಣ ಅಂತ. ಸೊ ಹೋಗ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಲೆಟ್ಸ್ ಗೋ ಬೌಲಿಂಗ್. ವಿಲ್ ಗೋ ಬೌಲಿಂಗ್. ನೀನು ಯಾವತ್ತಾದ್ರೂ ಬೌಲಿಂಗ್ ಮಾಡಿದ್ಯಾ? ಹಾಂ, ಯಾವತ್ತೂ ಮಾಡಿಲ್ವಾ? ಲೈಫಲ್ಲೇ ಮಾಡಿಲ್ವಾ? ಯಾರು ಇವಳು? 19 ವರ್ಷ ವೇಸ್ಟು. ಸೊ ಬನ್ನಿ ಇವತ್ತು ವಿಶ್ರುತಂದು ಫಸ್ಟ್ ಬೌಲಿಂಗ್ ಸೆಷನ್ ಕರ್ಕೊಂಡು ಹೋಗೋಣ. ಪ್ಲೀಸ್, ಎಷ್ಟು ರಶ್ ಇದೆ ಅಂದರೆ ಸಂಡೇ ಇದೆಲ್ಲ ಆಟ ಆಡೋಕ್ಕೂ ಜನ ಬರ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನಾನು ಒಂದು ದಿವಸಕ್ಕೂ ಲೈಫಲ್ಲೇ ಬಂದಿಲ್ಲ, ಸುಮ್ಮನೆ ಆಚೆಯಿಂದ ನೋಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಯಾವನ್ ಆಡ್ತಾನೆ ಅಂತ ಆಡೋಕ್ಕೆಲ್ಲ ಇಂಟ್ರೆಸ್ಟೇ ಇಲ್ಲ. ಬಟ್ ಇವತ್ತು ನಮ್ಮ ವಿಶ್ರುತಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಸಕ್ಕಂತ ಕರ್ಕೊಂಬಂದಿದ್ದೀವಿ. ಬಟ್ ಅದೇ 2.5 hours ಕಾಯ್ಬೇಕು ಇವಾಗ. 2.5 hours ಯಪ್ಪ. ನೋಡಿ ಇಲ್ಲೊಂದಿದೆ, ಇದ್ಯಾವುದು ಬೇರೆ, ಇದು ಫನ್ ಸಿಟಿ ಅಂತೆ. ಸೊ ಇವಾಗ 2.5 hours ಒಂದು ವಿಷಯದ ಕೇಳಿಸ್ಕೊಳ್ಳಿ.
ಸೊ ಈಗ ನಾನು ನಿನಗೆ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಒಂದು ನಿನಗೆ ತಿನ್ನೋಕ್ಕೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ. ನಿಂಗೆ ಎಲ್ಲಿ ಬೇಕೋ ಸೆಲೆಕ್ಟ್ ಮಾಡಬೇಕು, ನಿಂಗೆ ಏನು ತಿನ್ನಬೇಕು ಅನ್ಸುತ್ತೋ ಎನಿ ಪ್ಲೇಸ್ ಇಸ್ ಫೈನ್, ಆಯಿತಾ. ಆ್ಯಂಡ್ ಇನ್ನೊಂದು ನಿನಗೆ ಟೈಮ್ ಝೋನಲ್ಲಿ ಫ್ರೀ ಬೌಲಿಂಗ್ ಸೆಷನ್. ನೀನು ಯಾವತ್ತೂ ಲೈಫಲ್ಲಿ ಬೌಲಿಂಗೇ ಟ್ರೈ ಮಾಡಿಲ್ಲ ಅಂತ ಹೇಳಿದಲ್ಲ, ಸೊ ನಿನಗೆ ಒಂದು ಬೌಲಿಂಗ್ ಇದೆ. ಆ್ಯಂಡ್ ಇನ್ನೊಂದು ಶಾಪಿಂಗ್, ನೀನು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ನಿಂಗೆ ಏನು ಇಷ್ಟನೋ ಅದು, ನಿಂಗೆ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ನಾನಾಗಿದ್ರೆ ಮೈಕಲ್ ಕಾಲ್ಸ್ಗೆ ಹೋಗ್ತಾ ಇದ್ದೆ, ಮೈಕಲ್ ಕಾಲ್ಸ್ ನನ್ನ ಬ್ಯಾಗ್ ತೊಗೊಂಡು ಬರ್ತಾ ಇದ್ದೆ. ಹಾಂ, ಸೊ ಇವಾಗ ನಿನಗೆ ಬಿಟ್ಟಿದ್ದು. ಸೊ ಇವಾಗ ಬೌಲಿಂಗಿಗೆ ಹೆಂಗೋ 2 hours ಟೈಮ್ ಇದೆ, 2.5 hours ಟೈಮ್ ಇದೆ. ಸೊ ಆ ಗ್ಯಾಪಲ್ಲಿ ಗೈಸ್ ಒಂದು ಏನಾದ್ರು ತಿನ್ಕೊಂಬಂದ್ಬಿಡೋಣ ಲೈಟಾಗಿ, ಯಾಕಂದರೆ ಮನೇಲಿ ಎಲ್ಲರ ಮನೇಲೂ ನಾನ್ ವೆಜ್ ಮಾಡಿದ್ದಾರೆ. ನಾನು ಊಟ ಮಾಡ್ತಾ ಇಲ್ಲ ಮನೇಲಿ ಅಂತ ಹೇಳಿದ್ದೀನಿ. ಹಾಂ, ಸೊ ಇಲ್ಲೂ ಏನು ಬೇಡ. ಓಕೆ ನೋಡೋಣ, ಏನಾದ್ರು ತಿನ್ನೋಕೆ ಹೋಗೋಣ ಒಂದು. ಆ್ಯಂಡ್ ಇನ್ನೊಂದು ಇವ್ರಿಗೆ ಏನಾದ್ರು ಕೊಡ್ಸ್ಕೊಂಬಂದ್ಬಿಡೋಣ. ಸೊ ಶಾಪಿಂಗ್ ಹೋಗೋಣ. ಬಡ್ಜೆಟ್ ಸ್ವಲ್ಪ ತಲೆಯಲ್ಲಿ ಇಟ್ಕೋ, ಆಯಿತಾ. ಓಕೆ, ನನಗೂ ಬ್ಯಾಗೇ ಬೇಕು, ಬ್ಯಾಗ್ ನೋಡೋಕೆ. ಸರಿ, ನಿಂಗೆ ಯಾವ್ದು ಬೇಕು ನೋಡುವ. ಮ್ಯಾಮು ಮದುವೆಗಿಂತ ಮುಂಚೆ ಬಟ್ಟೆ, ಶೂಸು, ಚಪ್ಪಲಿ ಅಂತ ನೋಡ್ತಿದ್ರೆ, ಇವಾಗ ನೋಡಿ ಜ್ಯುವೆಲ್ರಿ, ಡೈರೆಕ್ಟಾಗಿ ಜ್ಯುವೆಲ್ರಿಗೆ ಕೈ ಹಾಕ್ತಾವಳೆ. ಸೊ ಗೈಸ್, ಸೆಕೆಂಡ್ ಸ್ಟಾಪು H&M. ಗೋ ಒಳಗಡೆ ಅವಳಿಗೆ ಏನು ಇಷ್ಟ ನೋಡಿ ಸೆಲೆಕ್ಟ್ ಮಾಡಿ ತೊಗೊಳ್ಳೋಣ. ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ತೋರಿಸ್ತೀನಿ, ವೆಯ್ಟ್ ಫಾರ್ ದ ಹೋಲ್ ವ್ಲಾಗ್. ಗೈಸ್, H&M ಅಲ್ಲಿ ಅವಳು ಬ್ಯಾಗ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ಯಾವ್ದಾದ್ರು ಇಷ್ಟ ಆಯ್ತಾ ಇವಾಗ ಸದ್ಯಕ್ಕೆ ನೋಡಿರೋದ್ರಲ್ಲಿ? ನೋ, ಇನ್ನೂ ಇಲ್ಲ, ನೋಡ್ತಾ ಇದ್ದೀನಿ, ಒಂದು ಸ್ವಲ್ಪ ಟೈಮ್. ಗೈಸ್, ಅದು ಎಷ್ಟೊತ್ತು ಟೈಮ್ ತೊಗೊಳತ್ತೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಅವಳ ಡೇ, ಅವಳು ಎಷ್ಟೊತ್ತಾದರೂ ಟೈಮ್ ತೊಗೊಂಡ್ರು ಏನೇ ಮಾಡಿದ್ರು ನಾನು ಕಾಯ್ಕೊಂಡು ಬಾಯಿ ಮುಚ್ಕೊಂಡು ಇರಬೇಕಷ್ಟೆ. ಗೈಸ್, ಇದು ಮತ್ತು ಇದು ಸೆಲೆಕ್ಟ್ ಮಾಡಿದ್ದಾಳೆ. ನೀವು ದಿಸ್ ಇಸ್ ನೈಸ್, ಆದರೆ ಕಲರ್ ಚೆನ್ನಾಗಿಲ್ಲ. ಇಲ್ಲ, ಚೆನ್ನಾಗಿದೆ, ಬಟ್ ನನಗೆ ಅನ್ಸುತ್ತೆ ನೀನು ಇದು ತೊಗೋಬೇಕು. ಬಿಕಾಸ್ ನೋಡಿ, ಇದು ನೀನು ವೈಟ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ, ಆಮೇಲೆ ಬ್ಲ್ಯಾಕ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ, ಅಥವಾ ಏನಾದ್ರು ಲೈಟ್ ಕಲರ್ಸ್ ಹಾಕಿದ್ರು ಸೂಟ್ ಆಗುತ್ತೆ, ಡಾರ್ಕ್ ಹಾಕಿದ್ರು ಸೂಟ್ ಆಗುತ್ತೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ನನಗೆ ಅನಿಸ್ತು ಗೈಸ್. ನನಗೆ ಈ ಬ್ಯಾಗ್ ತುಂಬ ಇಷ್ಟ ಆಯಿತು. ಸೊ ನೋಡು, ನಿನ್ನ ಚಾಯ್ಸ್, ನೀನು ಆರಾಮಾಗಿ ಟೈಮ್ ತಗೋ. ಓಕೆ ಗೈಸ್ ನೋಡಿ, ನನ್ನ ಪಾಡು ಅವಳು ಕೊಟ್ಟಿರೋ ಬ್ಯಾಗ್ ತೊಗೊಂಡು ಅವಳಿಗೆ ಕಾಯ್ತಾ ಇದ್ದೀನಿ. ಅವಳು ಇನ್ನೂ ಶಾಪಿಂಗ್ ಮಾಡೋದು ಮುಗಿಸೇ ಇಲ್ಲ. ಆಗ ವಿಶ್ವತ ಬೇರೆ ಕಡೆ ಚೆಕ್ ಮಾಡಬೇಕಂತೆ, ಅವಳು ಬ್ಯಾಗೇ ಬೇಕಂತ ಡಿಸೈಡ್ ಮಾಡಿದ್ದಾಳೆ. ಸೊ ಯಾವ ಬ್ಯಾಗು ಎಲ್ಲಿ ಅವಳಿಗೆ ಕೇಳ್ತಾ ಇದ್ದೀವಿ. ಎಲ್ಲೋ ಹೋಗೋಣ ನೆಕ್ಸ್ಟು? ಎನಿ ಐಡಿಯಾ? ಲೈಫ್ ಸ್ಟೈಲಾ? ಬಾ, ಲೆಟ್ಸ್ ಗೋ. ಗೈಸ್, ಫೈನಲಿ ಡಿಸೈಡ್ ಮಾಡಿದ್ದಾಳೆ ಈ ಬ್ಯಾಗ್ ತೊಗೊಂಡೆ. ಸೊ ನೀನು ನೀಟಾಗಿ ನಿಂದು ಏನದು ಮೇಕಪ್ ಗೀಕಪ್ ಏನಾದರೂ ಇದ್ರೆ ತೊಗೊಂಡು ಹಾಕೊಂಡು ಹೋಗ್ಬೋದು, ಆ್ಯಂಡ್ ಕಾಲೇಜ್ಗೆ ಎತ್ಕೊಂಡು ಹೋಗ್ಬೋದು. ಆ್ಯಂಡ್ ಗೈಸ್, ಅವಳು ಮೇನು ಡೈಲಿ ಯೂಸ್ ಥರ ನೋಡ್ತಾ ಇದ್ದಿದ್ದು. ಸೊ ಇದು ಪರ್ಫೆಕ್ಟಾಗಿ ಆಗುತ್ತೆ. ಒಂದ್ಸತಿ ಹಾಕೋ, ತಿರುಗು. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ. ಪಕ್ಕನಾ ಫಿಕ್ಸಾ? ಹಾಂ, 100%. ಹಾಂ, 1 hour ಬರೀ ಬ್ಯಾಗಿಗೆ ಓಡಾಡ್ಸಿದ್ಲು. 1 hour ಓಡಾಡ್ಸಿದ್ಮೇಲೆ ಫೈನಲಿ ಫಿಕ್ಸ್ ಆದ್ಲು. ಥ್ಯಾಂಕ್ ಯು ಸೊ ಮಚ್ ವಿಶ್ವದ, ಇಷ್ಟು ಬೇಗ ಮುಗಿಸಿದ್ಕೆ ಅಟ್ಲೀಸ್ಟು. ಅಯ್ಯೋ, ಫೈನಲಿ ವಿಶ್ವದ ತಗೋ, ನಿನ್ನ ಬ್ಯಾಗು ನಿನಗೆ ವಾಪಸ್ ಕೊಟ್ಟಿದ್ದೀನಿ. ಆ್ಯಂಡ್ ಇಷ್ಟ ಆಯ್ತಾ ಹೋಗ್ಲಿ? ಹಾಂ, ಖುಷಿ ಆಯಿತಾ? ಅವಳದು ಶಾಪಿಂಗ್ ಮುಗೀತು ಗೈಸ್, ಅವಳು ಬ್ಯಾಗ್ ಕೊಡ್ಸಿದ್ದೀನಿ. ಇವಾಗ ಹಂಗೆ ಟೈಮ್ ಝೋನ್ ಅವರು ಫೋನ್ ಮಾಡಿದ್ರು, 10 ಗಂಟೆಗೆ ನೆಕ್ಸ್ಟ್ ಸ್ಲಾಟ್ ಫ್ರೀ ಅಂತ ಹೇಳಿದ್ರು. ಬಟ್ ಹೆಂಗೋ ಪುಣ್ಯಕ್ಕೆ ಇವಾಗಲೇ ಕಾಲ್ ಮಾಡಿದ್ರು. ಆಲ್ಮೋಸ್ಟ್ 8:40 ಆಗಿದೆ. ಸೊ 8:40 ಇವಾಗ ಒಂದು ಸ್ಲಾಟ್ ಖಾಲಿ ಇದೆ ಸರ್, ಬೇಗ ಬಂದುಬಿಡಿ ಅಂತ ಅಂದರು. ಅದಕ್ಕೆ ಇವಾಗ ಶಾಪಿಂಗ್ ಎಲ್ಲ ಮುಗಿಸಿ ಬಿಲ್ಲಿಂಗ್ ಎಲ್ಲ ಮಾಡಿಸಿ ಇವಾಗ ವಾಪಸ್ ಟೈಮ್ ಝೋನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಬೌಲಿಂಗ್ ಸೆಷನ್ ಸ್ಟಾರ್ಟ್ ಮಾಡೋಣ. ಏನು ನಗ್ತಾ ಇದ್ದೀರಾ? ಓ, ಸಕಾಲಿದೆ, ಅಯ್ಯೋ ಬಿದ್ದಿದ್ದಾನೆ. ಸೊ ಬನ್ನಿ ಇವಾಗ ಟೈಮ್ ಝೋನ್ ಹೋಗೋಣ. ಸೊ ಗೈಸ್, ಫೈನಲಿ ಬೌಲಿಂಗ್ ಬಂದಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋಣ. ಹಾಂ, ಎಕ್ಸೈಟ್ ಆಗಿದೆಯಾ ಗೈಸ್? ಸೊ ನಂದು ವಿಶ್ವತಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಒನ್ ಕಾರ್ತಿಕ್, ಸೆಕೆಂಡ್ ಒನ್ ವಿಶ್ವತ. ನೋಡೋಣ ಯಾರು ವಿನ್ ಆಗ್ತಾರೆ, ಯಾರ್ದು ಹೈಯೆಸ್ಟ್ ಪಾಯಿಂಟ್ ಬರುತ್ತೆ. ವಿಶ್ವತ ಫಸ್ಟ್ ಟೈಮು, ಆ್ಯಂಡ್ ನಾನು ಅಷ್ಟೇ ಲಾಸ್ಟ್ ಯಾವಾಗ ಆಡಿದೆ ನನಗೂ ಜ್ಞಾಪಕ ಇಲ್ಲ. ಸೊ ನೋಡೋಣ ಹೆಂಗೆ ಆಡ್ತೀವಿ. ಕಮಾನ್, ಫುಲ್ ಫೋರ್ಸ್ ವಿಶ್ವತ, ಲೆಟ್ಸ್ ಗೋ. ಹಾಕು 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 ಹಾಕು, ಜೋರಾಗೆ. ಅಯ್ಯೋ, ಕ್ರೇಜಿ ವಿಷಯದ ಗೈಸ್, ಅವಳು ಲೈಫಲ್ಲೇ ಫಸ್ಟ್ ಟೈಮ್ ಹಾಕಿದ್ದು, ಅದನ್ನು ಸಕ್ಕಲ ಹಾಕಿದ್ಲು. ಇನ್ನು ಒಂದೇ ಕಡೆ, ಇನ್ನು ಒಂದೇ ಮಿಸ್ಸಿಂಗು. ಲೆಟ್ಸ್ ಗೋ ಗೈಸ್. ಬಟ್ ಸಕ್ಕಲ ಹಾಕಿದ್ಲು, ಅವಳು ಲೈಫಲ್ಲೇ ಫಸ್ಟ್ ಟೈಮ್ ಹಾಕಿದ್ದು ಅಂದ್ರೂ. ಇನ್ನು ಒಂದಿದೆ. ಸ್ಟಾರ್ಟ್ ಸ್ಟಾರ್ಟ್ ಸ್ಟಾರ್ಟ್. ಅಪ್ಪ, ಹೆಂಗೂ ಮಿಸ್ ಆಗೋಯ್ತು ನನ್ನ ಬಚಾವು. ಅವಳದೇ ಹೈಯೆಸ್ಟು ಗೈಸ್. ವಿಶ್ವತಂದು 9 ಪಾಯಿಂಟ್ಸು, ನಂದು 8.
ಸೊ ನಾನೇ ವರ್ಸ್ಟು. ಅವಳು ಫಸ್ಟ್ ಟೈಮ್ ಅನ್ನೋಕೆ ಹೋಗಿ ನಾನು ವರ್ಸ್ಟಾಗಿ ಆಡ್ತಾ ಇದ್ದೀನಿ. ನೀನೇ ಮೇಲಾದಲ್ಲೇ, ನಾನೇ ವೇಸ್ಟು. ಆಡು. ಹೆಂಗೆ ಇವಾಗ ಬಾ, ನೀವು ಒಳ್ಳೆ ಕಾಂಪಿಟೇಷನು, ಹೋಗು ಗೈಸ್. ಇವಾಗ ರೌಂಡ್ 4 ನೋಡೋಣ. ಅಯ್ಯೋ ಬಟ್ ಹಂಗೆ ನಂದೇ ಹೈಯೆಸ್ಟ್ ಸ್ಕೋರ್. ನನ್ನ ಸ್ಕೋರ್ ನೋಡಿದ್ಯಾ? 28 ನನ್ನ ಸ್ಕೋರು. ಆಯ್ತು ಆಡು. ಯಾ ಕಮಾನ್ ವಿಶ್ವತ, ಲೆಟ್ಸ್ ಗೋ. ವಿಶ್ವದ ಫಸ್ಟ್ ಟೈಮ್ ಏನೋ ಲಕ್ಕಲ್ಲಿ ಆಗ್ದಂಗೆ ಅಲ್ಲಮ್ಮ ಬೌಲಿಂಗು. ಆಡು. ಉಯ್ ಪರವಾಗಿಲ್ಲ ವಿಶ್ವತ, ಗುಡ್ ಗುಡ್ ಗುಡ್. ಎಷ್ಟಾಯ್ತು ಸ್ಕೋರು? ಅಕ್ಕ ಸೂಪರ್ 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 ಸೂಪರ್. ವಯಸ್ಸಾಗಿದೆ ನಿಮಗೆ, ರಿಟೈರ್ ಆಗ್ಬಿಡು. ನನ್ನ ಲಾಸ್ಟ್ ರೌಂಡು, ಇನ್ನೊಂದು 10th ರೌಂಡ್ ಲಾಸ್ಟ್ ಮುಗೀತು. ನಂದು 92 ಪಾಯಿಂಟ್ಸ್ ಆಗಿದೆ, ವಿಶ್ವತನ್ 56. ಇನ್ನೊಂದು ಲಾಸ್ಟು, ಸಾರಿ 59. ಕಮಾನ್ ಲಾಸ್ಟ್ ರೌಂಡು. ಅಯ್ಯೋ ಸ್ಯಾಡ್. ಗೈಸ್ ಅಷ್ಟೇ ಮುಗಿತು. ಸೊ ಫೈನಲ್ ಸ್ಕೋರ್ಸ್ ಕಾರ್ತಿಕ್ 92, ವಿಶ್ರುತ 59 ಅಷ್ಟೇ. ಚೆನ್ನಾಗಿತ್ತು ಹೋಗ್ಲಿ. ಖುಷಿ ಆಯ್ತಾ? ಹಾಂ ತುಂಬಾ ಖುಷಿ ಆಯ್ತು. ನೀನು ಬರ್ಡೇ ಟೈಮಲ್ಲಿ ಮಾಡಿಸ್ಬೇಕಿತ್ತು, ಬಟ್ ಅದೇ ಲೇಟ್ ಆಗೋಯ್ತು. ಇವಾಗ ಆಗಿದೆ, ಅಟ್ಲೀಸ್ಟ್ ಇವಾಗ ಆಯ್ತಲ್ಲ. ಬಟ್ ಎನಿವೆ ತುಂಬಾ ಫನ್ ಆಗಿದೆ. ಫನ್ ಇತ್ತಾ? ಎನಿವೆ ಫಸ್ಟ್ ಟೈಮ್ ಮಾಡ್ತಾ ಇರೋದಕ್ಕೆ ನಾಟ್ ಬ್ಯಾಡ್. ಆ್ಯಕ್ಚುಲಿ ಚೆನ್ನಾಗಿದೆ. 59 ಇಸ್ ರಿಯಲಿ ಗುಡ್ ಸ್ಕೋರ್ ವಿಶ್ವತ. ನೈಸ್, ಗುಡ್ ಒನ್. ಸರಿ ಇವಾಗ ಬಾ ಏನಾರು ತಿನ್ನಕ್ಕೆ ಹೋಗೋಣ. ಸಾಂಬಾರ್ ಚೆನ್ನಾಗಿದೆ. ಅವಳಿಗೆ ಅಭಿ ಗಿಫ್ಟ್ ಕೊಟ್ಟಿದ್ದು ಬರ್ಡೇಗೆ. ಇವಾಗ ಶಾಪಿಂಗ್ ಆಯಿತು, ಆಮೇಲೆ ಅವಳಿಗೆ ಟೈಮ್ ಝೋನಿಗೆ ಕರ್ಕೊಂಡೋಗಿ ಬೌಲಿಂಗ್ ಆಡಿಸಿದ್ದು ಆಯಿತು. ಇವಾಗ ಲಾಸ್ಟ್ ಅವಳಿಗೆ ಏನಾದ್ರು ತಿನ್ನಕ್ಕೆ ಏನಾದ್ರು ಕರ್ಕೊಂಡು ಹೋಗೋಣ ಅಥವಾ ಎಲ್ಲರೂ ಏನಾದ್ರು ಕೊಡ್ಸೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು. ಬಟ್ ನಮ್ಮೆಲ್ಲರ ಮನೆಯಲ್ಲೂ ನಾನ್ ವೆಜ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಮನೇಲಿ ಹೋಗಿ ಊಟ ತಿಂದಿಲ್ಲ ಅಂದರೆ ಸರಿಗೆ ಬೈಸ್ಕೊತೀವಿ. ಒಂದ್ಸತಿ ಅವ್ರ ಅಮ್ಮಂಗೆ ಕಾಲ್ ಮಾಡಿ ಕೇಳಿದ್ಲು, ಅಟ್ಲೀಸ್ಟ್ ಮನೆಗೆ ಹೋಗಿ ಊಟ ತಿಂದಮೇಲೆ ಹೋಗ್ಬೋದ ಅಂತ. ಬಟ್ ಇಲ್ಲ ಅಂದರು. ಸೊ ಅದಕ್ಕೆ ಟಿಮ್ ಹಾರ್ಟನ್ಸಿಗೆ ಬಂದ್ವಿ ಕಾಫಿ ಕುಡಿಯೋಣ ಅಂತ. ಸೊ ಅಟ್ಲೀಸ್ಟ್ ಒಂದು ಕಾಫಿ ಆದರೂ ಮುಗಿಸ್ಕೊಂಡು ತೊಗೊಂಡು ಹೋಗೋಣ ಬನ್ನಿ. ಇಲ್ಲೇನಂದರೆ ಈ ಥರ ಒಂದು ಚಿಕ್ಕ ಬಜರ್ ಥರ ಕೊಟ್ಟಿರ್ತಾರೆ. ಸೊ ನಂದು ಆರ್ಡರ್ ರೆಡಿ ಆದಾಗ ಈ ಬಜರಲ್ಲಿ ಸೌಂಡ್ ಬರುತ್ತೆ. ಸೊ ಇದರಲ್ಲಿ ಬೀಪ್ ಸೌಂಡ್ ಬಂದಾಗ ಅವಾಗ ನಾನು ಹೋಗ್ಬಿಟ್ಟು ಕಲೆಕ್ಟ್ ಮಾಡಬೇಕು. ನೋಡಿ ಚೆನ್ನಾಗಿದೆಲ್ಲ ಸಿಸ್ಟಮು. ಸೊ ತುಂಬ ಜನ ಗೊತ್ತಿರುತ್ತೆ, ಬಟ್ ಯಾರಿಗೆ ಗೊತ್ತಿಲ್ಲ ಈ ಥರನೂ ಇದೆ ಅಂತ ಹೇಳೋದಕ್ಕಷ್ಟೇ. ಅದಾದಮೇಲೆ ನಮಗೂ ಗೊತ್ತು ಅದು ಇದು ಅಂತೆಲ್ಲ ಕಮೆಂಟ್ಸ್ ಆಗ್ತಿರೋ ಗೊತ್ತು. ಅದಕ್ಕೋಸ್ಕರ ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಇವಾಗ ಒಂದು ಕಾಫಿ ಕುಡ್ಕೊಂಡು ಹೋಗೋಣ. ಚೆನ್ನಾಗಿದೆಯಾ? ಹಾಟ್ ಚಾಕ್ಲೇಟು ಬಿಸಿ ಇದ್ದೇ ಇರುತ್ತೆ. ಮೆತ್ತ ಕುಡಿಯ ಚೆನ್ನಾಗಿದೆ ವಿಷಯ. ಗೈಸ್ ಬೇಸಿಕಲಿ ಟಿಮ್ ಹಾರ್ಟನ್ಸ್ ಬಂದುಬಿಟ್ಟು ಕ್ಯಾನಡಾದು, ಬಟ್ ಬ್ಯಾಂಗ್ಳೂರಲ್ಲಿ ಎಲ್ಲೂ ಇಲ್ಲ, ಬೇರೆ ಬ್ರಾಂಚು ಒಂದೂ ಇಲ್ಲ. ನೀನೆಲ್ಲರೂ ನೋಡಿಯಾ ಎಲ್ಲದು ಬ್ರಾಂಚು? ನಂಗೆ ಗೊತ್ತಿರೋಂಗಂತೂ ಎಲ್ಲೂ ಇಲ್ಲ, ಇಡೀ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಟಿಮ್ ಹಾರ್ಟನ್ಸು. ನಾನು ನೋಡೇ ಇಲ್ಲ ಗೈಸ್. ನನಗೆ ಗೊತ್ತಿರೋಂಗೆ ಇಡೀ ಬೆಂಗಳೂರಲ್ಲಿ ಮಾಲ್ ಆಫ್ ಏಷ್ಯಾ ಬಿಟ್ಟರೆ ಇನ್ನು ಎಲ್ಲೂ ಇಲ್ಲ ಟಿಮ್ ಹಾರ್ಟನ್ಸು. ಸೊ ಅದಕ್ಕೆ ನಾನು ಇಲ್ಲಿ ತುಂಬ ಬರ್ತೀನಿ ಬರೀ ಇದೊಂದು ಟಿಮ್ ಹಾರ್ಟನ್ಸಲ್ಲಿ ಕಾಫಿ ಕುಡಿಯೋಕ್ಕೆ. ಸೊ ಎನಿವೆ ಇವಾಗ ನಮ್ಮ ಕಾಫಿ ಎಂಜಾಯ್ ಮಾಡಿಕೊಂಡು ಇವಾಗ ಇಲ್ಲಿಂದ ವಾಪಸ್ಸು ಹೊರಡೋ ಟೈಮ್ ಬಂತು. ಆ್ಯಂಡ್ ಮನೆಗೆ ಹೋಗಿ ಏನೇನು ಮಾಡ್ತೀನಿ ತೋರಿಸ್ತೀನಿ ಮತ್ತೆ. ಆ್ಯಂಡ್ ವಿಶ್ವತ್ ಅವ್ರ ಅಮ್ಮನ ರಿಯಾಕ್ಷನ್ ನೋಡೋಣ. ಆಮೇಲೆ ಮನೆಗೆ ಹೋಗಿ ಫೈನಲಿ ಆಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಸೈನಿಂಗ್ ಆಫ್ ಫ್ರಮ್ ಮಾಲ್ ಆಫ್ ಏಷ್ಯಾ. ಈಸ್ ಮಾಲಿಂದ ಆಚೆ ಬಂದಿದ ತಕ್ಷಣ ನೋಡಿ ಮಳೆ ಸ್ಟಾರ್ಟ್ ಆಗಿದೆ. ಅಂದರೆ ಮಳೆ ಆವಾಗಲಿಂದ ಬೀಳ್ತಾ ಇದೆ. ಮಾಲ್ಗಳು ಒಳಗಡೆ ಹೋದರೆ ಗೊತ್ತೇ ಆಗಲ್ಲ, ಮಳೆ ಬಂದರು ಬಿಸಿಲಿದ್ರು ಏನೂ ಗೊತ್ತಾಗಲ್ಲ. ಆಚೆ ಬಂದಾಗ ಗೊತ್ತಾಗುತ್ತೆ, ಓ ಮಳೆ ಬೇರೆ ಬರ್ತಿದೆ ಗುರು ಅಂತ. ಸಯ ಬನ್ನಿ, ಮನೆಯಿಂದ ಒಂದು ಸತಿ ಆಲ್ರೆಡಿ ಫೋನ್ ಬಂದಿತ್ತು, ಹೋಗೋಣ ಮನೆಗೆ. ಲೇಟಾಗಿ ಬಂದಿದ್ದೀವಾ? ಪರ್ಫೆಕ್ಟ್ ಟೈಮಿಗೆ ಬಂದಿಲ್ವಾ? ಮತ್ತೆ ಅಲ್ಲಿ ಮಾಲಲ್ಲಿ ಇನ್ನೂ ಎಷ್ಟು ಜನ ಇದ್ರು ಗೊತ್ತಾ? ನಾವೇ ಬೇಗ ಬಂದಿದ್ದು, ಅಲ್ಲೆಲ್ಲ ಇನ್ನೂ ಅಲ್ಲೇ ಅಡ್ಡಾಡ್ತಾಯಿದ್ರು. ಅತ್ತೆ ಸ್ಯಾಮ್ ನೀನೇನು ಮಾಡೋ ಗೊತ್ತಾ, ಒಂದು ಚಾನಲ್ ಸ್ಟಾರ್ಟ್ ಮಾಡೋ. ಅತ್ತೇನಾರು ನಿಂಗೆ ಬೈಕ್ ಬಂದರೆ ವೀಡಿಯೋ ಸ್ಟಾರ್ಟ್ ಮಾಡೋ. ಅತ್ತೆ ಒಂದು ಮಾತಾಡಲ್ಲ.
ನೋಡಿ ನಂದಿನಿ ಅಕ್ಕ ಹೊಸ ಬ್ಯಾಗ್. ನಮ್ಮ ಬರ್ಡೇ ಗಿಫ್ಟು. ಅವಳ ಬರ್ಡೇಗೆ ಅವತ್ತಿಂದನೂ ಮಾಡೋಣ ಅಂತ ಅನ್ಕೊಂತಾ ಇದ್ವಿ, ಪ್ಲಾನ್ ಇತ್ತು. ಏನಾಗಲ್ಲ. ಚೆನ್ನಾಗಿದೆ ಅಲ್ಲ? ಅದು ಆಫ್ ಮಾಡೋ ಸಾಂಗು. ಚೆನ್ನಾಗಿದೆ ನಂದಿನಿ ಅಕ್ಕ. ಅವಳು ಯೂಶಲಿ ಚಿಕ್ಕ ಬ್ಯಾಗ್ ಅವಳೇ ತೊಗೊತಾ ಇರ್ತಾಳಲ್ಲ, ಅದಕ್ಕೆ ಈ ಥರ ಒಂದು ದೊಡ್ಡ ಬ್ಯಾಗ್ ಅವಳು ತೊಗೊಳಲ್ಲ. ನೀನು ತೊಗೊಳ್ದೇ ಇರೋದು ಒಂದು ತೊಗೊಂಡ್ಬಿಟ್ಟು ಇದೊಂದು. ಅದಾದಮೇಲೆ ಬೌಲಿಂಗ್ ಹೋಗಿದ್ವಿ. ಅವಳು ಬೌಲಿಂಗ್ ಯಾವತ್ತೂ ಆಡಿಲ್ಲಂತೆ. ಬೌಲಿಂಗ್ ಆದರೆ ಗೊತ್ತಾ ನಿಮಗೆ? ಅಯ್ಯೋ ತೋರ್ಸವ್ರಿಗೆ. ಹಾಂ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ಲು. ಆ್ಯಕ್ಚುಲಿ ಅವಳು ಲೈಫಲ್ಲೇ ಫಸ್ಟ್ ಟೈಮ್ ಆಡಿದ್ದಂತೆ, ಬಟ್ ಚೆನ್ನಾಗಿ ಆಡಿದ್ಲು. ಹಾಂ ಚೆನ್ನಾಗಿ ಆಡಿದ್ಲು. ಚೆನ್ನಾಗಿ ಆಡಿದೆ. 60 ಎಷ್ಟು ಪಾಯಿಂಟ್ಸು ನಿಂದು? 60 ಎಷ್ಟು ಅಂತ? 54 ಅಷ್ಟು. ಹಾಂ ಒಟ್ನಲ್ಲಿ ಚೆನ್ನಾಗಿ ಆಡಿದ್ಲು. ಹೌದಾ ಗೈಸ್, ಹಿಜು ಬರ್ಡೇಗೆ ಸಿಂಪಲ್ಲು, ಒಂದು ಲೇಸ್ ಒಂದು ಗುರ್ಕುವೆ. ಏನು ಪೂಜೆ? ಯಾರ ಮನೇಲಿ? ಹಾಂ ನಿಮ್ಮನೇಲಿ ಪೂಜೆ ನಡೀತಿದ್ಯಾ? ನಂಗೆ ಗೊತ್ತೇ ಇಲ್ಲ. ಇತ್ತು ಏನು ಬೇಡ ಇತ್ತು. ನಂದಿನಿ ಅಕ್ಕ ಚಿಕ್ಕ ಮಕ್ಳಿಗೆ ಬರ್ಡೇ ಗಿಡ ಎಲ್ಲ ಏನು ಬೇಡ, ಸುಮ್ಮನೆ ಪೂಜೆ ಅಟೆಂಡ್ ಮಾಡಲಿ. ಏನು ನಿನಗೆ ಬರ್ಡೇ ಬೇಕಾ? ಹಾಂ ಏನು ಮಾಡ್ತೀಯ ಬರ್ಡೇಗೆ? ಹಾಂ ಎಲ್ಲ ಇರ್ತಾರೆ, ಬರೋವೆಲ್ಲ ವಿಶ್ ಮಾಡ್ತಾರೆ. ಅದೇ ಹಾಂ ಕೇಕ್ ಒಂದೇವಲ್ಲ, ಗಿಫ್ಟ್ಗಳೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ ಅಷ್ಟೇ. ಹಾಂ ಅದು ಏನಕ್ಕೆ ನಂದಿನಿಗೆ ಒಂದು ಕಪ್ ಕೇಕ್ ಕೊಡ್ರಿ ಸಾಕು. ಅಲ್ಲ ಚಿಕ್ಕ ಮಗಳಲ್ಲ, ಏನು ಬೇಡ. ಅಲ್ಲ ಚಿಕ್ಕ ಮಕ್ಳಿಗೆಲ್ಲ ಏನು ಬೇಡ, ಇನ್ನೇ ಚಿಕ್ಕ ಮಕ್ಳಿಗೆಲ್ಲ ಏನು ಬೇಡ, ಏನು ಬೇಡ. ಇದು ಸುಮ್ಮನೆ ನಿನ್ನ ಮುಂದೆ ಹಿಂಗೆ ಹೇಳ್ತಿರೋದು, ಏನು ಮಾಡಲ್ಲ. ನಿನಗೂ ಗೊತ್ತದು. ಅಯ್ಯೋ ಗೈಸ್, ನಮ್ಮ ಅಜ್ಜಿ ಬಂದಿದ್ದಾರೆ, ಬಟ್ ನಿದ್ದೆ ಮಾಡ್ತಾ ಇದ್ದಾರೆ. ಹಾಂ ಸೊ ಅಷ್ಟೇ, ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಮನೆಗೆ ಹೋಗಿ ಊಟ ತಿನ್ನಬೇಕು. ಆ್ಯಂಡ್ ಅದಕ್ಕೋಸ್ಕರನೇ ನಾವು ಆಚೆ ಬರೀ ಒಂದು ಕಾಫಿ ಕುಡ್ಕೊಂಡು ಬಂದ್ವಿ, ಏನೂ ತಿಂದಿಲ್ಲ. ನನ್ನ ಪ್ಲ್ಯಾನ್ ಅದೇ ಇದ್ದಿದ್ದು, ಅವಳನ್ನ ಆಚೆ ಎಲ್ಲರೂ ತಿನ್ನೋಕ್ಕೂ ಕರ್ಕೊಂಡು ಹೋಗ್ಬೇಕು, ಅದು ಮಾಡಿ 13 ಅಂತ. ಹಾಂ ಓಕೆ, ಇಷ್ಟ ಆಯ್ತಾ ಫುಲ್ ಡೇ? ಹಾಂ ಖುಷಿ ಆಯ್ತಾ? ಓಕೆ ಹಾಂ ಗೈಸ್, ಅವ್ರ ಅಮ್ಮನೇ ಅವಳೆಲ್ಲರೂ ಹೋಗಿದ್ರೆ ಬೇಡ ಅನ್ನೋದು. ಅದು ಐಸ್ ಕ್ರೀಮ್ ತಿನ್ನಕ್ಕೆ, ಆಮೇಲೆ ಊಟ ತಿನ್ಬಿಟ್ಟು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಅಂದ್ರೆ ಇಲ್ಲ, ನಮ್ಮಮ್ಮ ಬೈತಾ ಬಂದ್ಬಿಟ್ಟು ನೋಡಿ. ನಾನು ಫೋನ್ ಮಾಡಿಸಿದ್ದು ನಿಮ್ಮ ಅಮ್ಮನ ಪರ್ಮಿಷನ್ ಕೇಳು ಫಸ್ಟ್, ಆಮೇಲೆ ಹೋಗೋಣ. ಅಮ್ಮ ಭಯ ಇಟ್ಟಿದೀವ ಮಗಳ ಮೇಲೆ. ಟೈಮಲ್ಲಿ ಓದ್ತಿಂತಾನೆ. ಇಲ್ಲ ಓಕೆ ನಾನು ಅದೇ ಹೇಳಿದೆ. ನಾನು ಹೇಳಿದ್ರೆ ಏನು ಕೇಳೋದೇ ಇಲ್ಲ. ಇಲ್ಲ ಪರವಾಗಿಲ್ಲ, ಅವಳೇ ತಾನೇ ಕಣ್ಣು ಹೇಳಿದ್ದು. ನಮ್ಮಮ್ಮ ಏನು ಹೇಳಲ್ಲ, ಹೋಗೋಣ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಅವಳೇ ಹೇಳಿದ್ದು. ಇಬ್ರು ಹೇಳಿದ್ವಿ, ಆಮೇಲೆ ಫೋನ್ ಮಾಡಕ್ಕೆ ಹೇಳಿದ್ವಿ. ಹಾಂ ನೋಡು, ಅವಳು ಹೇಳಿದ್ವಿ ಹೋಗೋಣ ಅಂತ ಹೇಳ್ತಿದ್ಲು. ಮತ್ತೆ ನಾವು ಶಾಪಿಂಗಿಗೆ ಅಂತ ಹೋದ್ರೆ ಇವಳೇ ಫಸ್ಟ್ ತೊಗೊಂಡಿದ್ದತ್ತೆ. ನಿಮ್ಮ ಮಗಳು ಶಾಪಿಂಗ್ ಅಂದರೆ ಫಸ್ಟು ಮುಂದೆ. ಇನ್ನು ನಾವು ಸೆಲೆಕ್ಷನ್ ಮಾಡ್ತಿದ್ವಿ, ಇವಳು ಆಲ್ರೆಡಿ ಬಿಲ್ಲಿಂಗ್ ಕೌಂಟಲ್ಲಿ ನಿಂತಿದ್ಲು. ಅಯ್ಯೋ ಏನಾಗಲ್ಲ ಅತ್ತೆ, ಅದೇನು ಕೆಟ್ಟದ. ಅಯ್ಯೋ ಓಕೆ ಗೈಸ್, ಸೊ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ. ಯಾರಾದರೂ ಏನದು ನೆಕ್ಸ್ಟ್ ಇನ್ನು ಫಾಲೋ ಅಪ್ ವ್ಲಾಗ್ಸ್ ನಿಮ್ಗೆ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ತುಂಬ ಜನ ನೋಡಿ ಸಪೋರ್ಟ್ ಮಾಡಿ. ಹಾಂ ಗೈಸ್, ಇವೆಲ್ಲ ನನಗೆ ವಾಟ್ಸಪ್ಪಲ್ಲಿ ನನ್ನ ವ್ಲಾಗ್ಸ್ ಎಲ್ಲರಿಗೂ ಶೇರ್ ಮಾಡಿ ಇನ್ನೂ ಜಾಸ್ತಿ ರೀಚ್ ಬರೋಕ್ಕೆ. ಎಸ್ ಎಲ್ಲ ಮಾಡ್ಕೊಳ್ಳಿ. ಒಳ್ಳೆ ನನ್ನ ಕಮೆಂಟಲ್ಲಿ ಮಾತ್ರ ಯಾರೂ ನೆಗೆಟಿವ್ ಹಾಕಲ್ಲ, ಎಲ್ಲ ಪಾಸಿಟಿವ್. ನೆಗೆಟಿವ್ ಒಬ್ರು ಹಾಕಿದ್ರು ಅದಕ್ಕೆ ಪಾಸಿಟಿವ್ ಹಾಕಕ್ಕೆ ಇನ್ನೊಂದು ಇಬ್ಬರು ಬರ್ತಾರೆ, ಸುಮ್ಮನೆ ಹಂಗೆ ಆ ಥರ ಇದ್ದಾರೆ. ಹ್ಞೂ ಸೊ ಗೈಸ್, ಇದನ್ನು ಹೇಳ್ತಾ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಏನು ಥ್ಯಾಂಕ್ ಯು ಸೋ ಮಚ್. ಹ್ಞೂ ಆಮೇಲೆ ಕೊನೆಗೆ ಇದು ನಾನೇ ಸೆಲೆಕ್ಟ್ ಮಾಡಿದ್ದು ನಂದಿನಕ್ಕ. ಸೇಮು ಅದೇ ತೊಗೊಂಡಿದ್ದು. ಸೊ ಗೈಸ್ ಫೈನ್, ಬಾಯ್. ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು, ಬಾಯ್.